ಬೀದರ್ ಜಿಲ್ಲಾಡಳಿತ ಹಾಗೂ ಕೃಷಿ ಇಲಾಖೆ ಸಹಯೋಗದಲ್ಲಿ ನಿನ್ನೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಾವಯವ ಹಾಗೂ ಸಿರಿಧಾನ್ಯ ಮೇಳವನ್ನು ಆಯೋಜಿಸಲಾಗಿದೆ. ವಿವಿಧ ಮಳಿಗೆಗಳಲ್ಲಿ ಸಿರಿಧಾನ್ಯಗಳ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಅರಣ್ಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ರೋಗಮುಕ್ತ ಆರೋಗ್ಯಕರ ಬದುಕಿಗೆ ಸಾವಯವ ಹಾಗೂ ಸಿರಿಧಾನ್ಯಗಳ ಬಳಕೆ ಅತ್ಯವಶ್ಯಕವಾಗಿದೆ. ಸಿರಿಧಾನ್ಯಗಳ ಬಳಕೆಯಿಂದ ಜನರು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬಹುದಾಗಿದೆ. ಸರ್ಕಾರ ಸಾವಯವ ಕೃಷಿಗೆ ಹೆಚ್ಚಿನ ಆದ್ಯತೆ ನೀಡಿದೆ ಎಂದರು. ಕೃಷಿಕರೇ ಇದ್ದೀವಿ, ರೈತರ ಇದ್ದೀವಿ. ರೈತರು ಅನ್ನದಾತರು, ನೇಗಿಲ ಯೋಗಿಗಳು. ರೈತರ ಬಹಳ ಬಹುದೊಡ್ಡ ಕೊಡುಗೆ ಇದೆ. ರೈತ ಬೆವರು ಸುರಿಸ್ತಾರೆ, ಪರಿಶ್ರಮ ಮಾಡ್ತಾರೆ, ಹಗಲಿರುಳು ದುಡಿದು ನಿದ್ರೆಗೆಟ್ಟು ಇವತ್ತಿಡೀ ಜನರಿಗೆ ಏನು ಜೀವನ ಮಾಡಲಿಕ್ಕೆ, ಬದುಕಲಿಕ್ಕೆ ಆಹಾರ ಧಾನ್ಯಗಳ ಉತ್ಪಾದನೆ ಮಾಡ್ತಾರೆ. ದೂರದರ್ಶನದೊಂದಿಗೆ ಮಹಿಳೆ ಮಲ್ಲಮ್ಮ ಚಾಂಬೋಳೆ ಸಿರಿಧಾನ್ಯದಿಂದ ತಯಾರಿಸಿದ ಆಹಾರ ಸೇವನೆ ಆರೋಗ್ಯಕ್ಕೆ ಉತ್ತಮವಾದದ್ದು. ಇದರಿಂದ ರಕ್ತದೊತ್ತಡ, ಮಧುಮೇಹ, ಕ್ಯಾನ್ಸರ್ನಂತಹ ಕಾಯಿಲೆಗಳನ್ನು ತಡೆಗಟ್ಟಬಹುದು ಎಂದರು. ಸಿರಿಧಾನ್ಯ ಅಂತ ಭಾಳ ಒಳ್ಳೆಯದ್ರಿ. ಒಂದು ಶುಗರ್, BP, ಕ್ಯಾನ್ಸರ್ ಎಲ್ಲ ಏನು ಕಂಟ್ರೋಲ್ ಮಾಡ್ಕೋದ್ರಿ. ದಯವಿಟ್ಟು ಎಲ್ಲರಿಂದ ಸಿರಿಧಾನ್ಯ ಅಂತ ಊಟ ಮಾಡಿಸ್ರಿ. ರೈತರು ಸಿರಿಧಾನ್ಯ ಬೆಳೆಸ್ರಿ. ರೈತ ಬಸಣ್ಣ ರಾಮಣ್ಣ ರೆಡ್ಡಿ ಜನರು ಹೆಚ್ಚಾಗಿ ಸಿರಿಧಾನ್ಯ ಬಳಸುವುದಕ್ಕೆ ಆದ್ಯತೆ ನೀಡಬೇಕು. ಇದರಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬಹುದು ಎಂದರು. ಹೆಸರು ಏನೇನವ ಸಿರಿಧಾನ್ಯದಾಗ ನವಣಿ ಯಾಕೆ ಉಣ್ಬೇಕಪ್ಪ ಅಂದ್ರೆ ಶರೀರ ಹೀಟ್ ಇದ್ದರೆ ಅದು ಉಣ್ಬಾರ್ದು. ಶಾವಿ ಅನ್ನ ಉಂಡ್ರೆ ಶರೀರ ಹೀಟ್ ಇದ್ದು ನಿವಾರಣೆ ಆಗ್ತದೆ. ಮತ್ತು ತಂಪು ಶರೀರ ಇದ್ದರೆ ನವಣಿ ಅನ್ನ ಉಣ್ಬೇಕು, ಅದೇ ನಿವಾರಣೆ ಆಗ್ತದೆ. ರೈತ ಮುಖಂಡ ದಯಾನಂದ ಸ್ವಾಮಿ ಸಿರ್ಸಿ ಸಾವಯವ ಮತ್ತು ಸಿರಿಧಾನ್ಯ ಬಳಕೆ ಬಗ್ಗೆ ರೈತರಲ್ಲಿ ಅರಿವು ಮೂಡಿಸುವಲ್ಲಿ ಇಂತಹ ಮೇಳಗಳು ಸಹಕಾರಿಯಾಗಿವೆ ಎಂದು ತಿಳಿಸಿದರು. ನಾವೇನಪ್ಪ ಜಾಗೃತಿ ಮಾಡ್ತಾ ಇದ್ದೀವಿ, ಅಂತೇಳಿ ಪೌಡರ್ ಮಾಡ್ತಾ ಇದ್ದೀವಿ. ಕ್ಯಾನ್ಯೂಸು 10 ಗ್ರಾಮು, 12 ಗ್ರಾಮು, ಆನಂತರ 5 ಕಿಲೋ, 1 ಕಿಲೋ, 3 ಕಿಲೋ, ಅರ್ಧ ಕಿಲೋ ಎಲ್ಲ ಏನಪ್ಪ ಅಂದ್ರೆ ನಾವು ವಿಷಮುಕ್ತ ಆಹಾರ ಒಂದು ಜನರಿಗೆ ಕೊಡ್ತಾ ಇದ್ದೀವಿ. ಇವತ್ತು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಜಿಲಾ ಉಲ್ಲಾ ರೋಡ್ ಶೋ, ವಾಕಥಾನ್, ಮೆರವಣಿಗೆ ಮತ್ತಿತರ ಕಾರ್ಯಕ್ರಮಗಳ ಮೂಲಕ ರೈತರಲ್ಲಿ ಸಾವಯವ ಹಾಗೂ ಸಿರಿಧಾನ್ಯ ಬಳಕೆ ಕುರಿತು ಅರಿವು ಮೂಡಿಸಲಾಗುತ್ತಿದೆ ಎಂದು ಹೇಳಿದರು. ಆಮೇಲೆ ನಮ್ಮ ಕಾಲೇಜ್ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಇದರಲ್ಲಿ ಸುಮಾರು 2000 ಜನ ಭಾಗವಹಿಸಿದ್ರು ರೋಡ್ ಶೋನಲ್ಲಿ.